ಜನರೇಟರ್ ಪಿರೌಡ್ ಬದುಕುಲ್ದಿನ ಇಟ್ಟು ಊರಿಗಿತ್ತು. ಹೋದ ವಾರದಲ್ಲಿ ಇದೇ ಬೀದಿ ನಾಯಿಗಳ ಗುಂಪು ಬಂದು ನಮ್ಮ ಮನೆಯಲ್ಲಿದ್ದ ಒಂದು 7-8 ಕೋಳಿ, ದೊಡ್ಡ ದೊಡ್ಡ 2 ಟರ್ಕಿ, ಹಂಸ ಎಲ್ಲ ಕೊಂದು ಹಾಕಿ ಹೋಗಿತ್ತು. ಆದ ನಂತರ ಈ ವಾರದಲ್ಲಿ ಬಂದು ಈಗ ನಮ್ಮ ಮನೆಯಲ್ಲಿ ಸಾಕಿದ 5 ಆಡು ಮರಿಯನ್ನು ಆಡನ್ನು ದೊಡ್ಡ ಆಡು ಮರಿ ಎಲ್ಲ ಕೊಂದು ಹಾಕಿ ಹೋಗಿದೆ. ಬೆಳಗಿನ ಜಾವ ಬಂದು ಅದು ಯಾವುದು ಸ್ವರ ಕೇಳಿ ನಾವು ಹೊರಗೆ ಬರುವಷ್ಟರಲ್ಲಿ ಒಂದು ಮರಿಯನ್ನು ಹೇಳ್ಕೊಂಡು ತೋಟಕ್ಕೆ ಹೋಗಿತ್ತು. ಅಲ್ಲಿ ಮತ್ತೆ ಬಂದು ನೋಡುವಾಗ ನಮ್ಮ ಹಟ್ಟಿಯೊಳಗೆ ಬಂದು ನೋಡುವಾಗ 5 ಆಡನ್ನು ಕೊಂದಾಕಿ ಹೋಗಿದೆ. ಅದು ಮತ್ತು ಇಲ್ಲಿ ಬದಿಯಲ್ಲಿ ಸರ್ಕಾರಿ ಶಾಲೆ ಉಂಟು, ಅಲ್ಲಿ ಅಂಗನವಾಡಿ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ಹೋಗ್ತಾ ಬರ್ತಾ ಇರ್ತಾರೆ. ನಾಳೆ ಅವರ ಮೇಲೆಯೂ ದಾಳಿ ಮಾಡುವ ಸಂಭವ ಉಂಟು ಈ ನಾಯಿಗಳು. ಇನ್ನು ಕೋಳಿ ಆಯಿತು, ಆಡಾಯಿತು, ಇನ್ನು ದನ ಉಂಟು, ಇನ್ನು ದನದ ಮೇಲೂ ಅಟ್ಯಾಕ್ ಮಾಡ್ಬೋದು ಬಂದು. ಇದರ ಬಗ್ಗೆ ಒಂದು ಕ್ರಮ ಏನಾದರೂ ಆಗದಿದ್ದರೆ ಕಷ್ಟ ಉಂಟು. ನಾವು ಕೃಷಿಕರು, ನಾವು ಇದನ್ನು ಇನ್ನು ಸಾಕೋದು ಹೇಗೆ? ಚಿಕ್ಕ ಮಗುವಿನಾಗೆ ಸಾಕಿ ನಮ್ಮ ಕಣ್ಣ ಮುಂದೆ ಅದು ಸಾಯುವಾಗ ನಮಗೆ ಇದಾಗೋದಿಲ್ಲ, ಸಾಕ್ಲಿಕ್ಕೂ ಮನಸ್ಸು ಬರೋದಿಲ್ಲ, ಇದು ಸಹ ಆಗೋದಿಲ್ಲ. ಯಾವ ಏರಿಯಾ ಸರ್ ಇದು? ಅಚ್ಚಡ, ಕಟ್ಪಾಡಿಯಲ್ಲಿ ಅಚ್ಚಡ ಮಲಿಜುಮದಿ ಸ್ಥಾನದ ಹತ್ತಿರ ಮನೆ ನಮ್ಮದು. ಬೀದಿ ನಾಯಿ ಬಗ್ಗೆ ಈ ಬಗ್ಗೆ ಪಂಚಾಯತ್ಗೆ ಏನಾದರೂ ದೂರು ನೀಡಿದ್ದೀರಾ? ಪಂಚಾಯತ್ ಹೋದ ವರ್ಷ ನೀಡಿದೆ, ಈ ವರ್ಷ ನೀಡಿಲ್ಲ. ತುಂಬ ಬೀದಿ ನಾಯಿಗಳು ಗುಂಪು, ಒಂದು 12-15 ನಾಯಿಗಳು ಗುಂಪು ಕಟ್ಟಿಕೊಂಡೇ ಬರ್ತವೆ. ನಮ್ಮ ಮನೆ ಅಂತಲ್ಲಿ ಸುತ್ತಮುತ್ತ ಕೆಲವರ ಮನೆಯಲ್ಲಿದ್ದದ್ದು ಕೋಳಿ ಗೀಳಿ ಎಲ್ಲ ಆಗಿದೆ. ಯಾರು ಕೋಳಿ ಅಂತ ಯಾರು ಪಂಚಾಯತ್ ತನಕ ಹೋಗಲಿಲ್ಲ, ಕೋಳಿ ಅಲ್ಲ ಅಂತ. ಈಗ ಆಡಾಯಿತು, ಇನ್ನು ದನದ ಮೇಲೆ ಅಟ್ಯಾಕ್ ಮಾಡ್ಬೋದು, ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದು. ಬದಿಯಲ್ಲಿ ಇದು ಉಂಟು, ಅಚ್ಚಡ ಶಾಲೆ, ಗೌರ್ಮೆಂಟ್ ಶಾಲೆ, ಅಲ್ಲಿ ಅಂಗನವಾಡಿ ಎಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ. ಕೆಲವರ ಜೊತೆ ಪೇರೆಂಟ್ಸ್ ಹೋಗ್ತಾರೆ, ಕೆಲವರ ಜೊತೆ ಪೇರೆಂಟ್ಸ್ ಇರೋದಿಲ್ಲ. ಅಂಥ ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದರೆ ಏನು ಮಾಡೋದು?